ಎಲ್ರಿಗೂ ನಮಸ್ಕಾರ. ನಾನು ಪ್ರಾಣೇಶ್ KP ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಹಲವಾರು ವರ್ಷಗಳ ನಂತರ ಅಂತ ಹೇಳ್ಬೋದು, ಹಲವಾರು ವರ್ಷಗಳ ನಂತರ ನಮ್ಮ ಒಂದು ದೈಹಿಕ ಶಿಕ್ಷಕರ ನೇಮಕಾತಿ ಪ್ರಾರಂಭವಾಗಿದೆ. ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅಲ್ಲದಿದ್ದರೂ ಪರವಾಗಿಲ್ಲ, ಕರ್ನಾಟಕ ಸರ್ಕಾರದ ವತಿಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಇದೇನು ನಾವು ಕ್ರೈಸ್ ಅಂತ ಹೇಳ್ತೀವಿ, ವಸತಿ ಶಾಲೆಗಳಲ್ಲಿ, ರೆಸಿಡೆನ್ಸ್ ಸ್ಕೂಲ್ಗಳಲ್ಲಿ ದೈಹಿಕ ಶಿಕ್ಷಕರ ಒಂದು ನೇಮಕಾತಿ ನಡೀತಿದೆ. ಸುಮಾರು ಹಲವಾರು ರೀತಿ, ಎಲ್ಲ ರೀತಿಯಲ್ಲಿ, ಕನ್ನಡ ಇರ್ಬೋದು, ಗಣಿತ ಇರ್ಬೋದು, ಸಮಾಜ ವಿಜ್ಞಾನ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲ ರೀತಿಯ ಶಿಕ್ಷಕರನ್ನು ಒಳಗೊಂಡು ಅದರಲ್ಲಿ ನಮ್ಮ ದೈಹಿಕ ಶಿಕ್ಷಕರ ಒಂದು ನೇಮಕಾತಿ ಕೂಡ ಆಗ್ತಿರೋದು ತುಂಬ ಖುಷಿ ವಿಚಾರಣೆ ಹೌದು. ಎಲ್ಲರೂ ಮೊದಲನೇದಾಗಿ ವಿಡಿಯೋ ಒಂದು ಲೈಕ್ ಮಾಡಿ. ಇವತ್ತಿನ ವಿಚಾರಣೆ ಏನಪ್ಪ ಅಂದರೆ, ಈ ಒಂದು ಹಲವಾರು ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 320 ಏನು ಪೋಸ್ಟ್ಗಳು, ಶಿಕ್ಷಕರ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ 277 ಹೊಸದಾಗಿ ಇರ್ತಕ್ಕಂಥ ಪೋಸ್ಟ್ಗಳು ಪ್ಲಸ್ 43 ಇಂದಿನ ನೇಮಕಾತಿಯಲ್ಲಿ ಉಳಿದಕ್ಕಂಥ ಒಂದು ಪೋಸ್ಟ್ಗಳಾಗಿರ್ತವೆ. ಟೋಟಲ್ 320 ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ಆದರೆ, ನಾನ್ ಕಲ್ಯಾಣ ಕರ್ನಾಟಕ ಏನು ನಾವು ಕಲ್ಯಾಣ ಕರ್ನಾಟಕ ಅಲ್ಲದ್ದು ಅಂತ ಏನು ಹೇಳ್ತೀವಿ, ಅದರಲ್ಲಿ 767 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. 767 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದರೆ ಅದರಲ್ಲಿ 725 ಪೋಸ್ಟ್ಗಳು ಹೊಸದಾಗಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಮತ್ತು ಅದರಲ್ಲಿ 42 ಏನು ಪೋಸ್ಟ್ಗಳೇನಿದ್ದಾವೆ ಅದರಲ್ಲಿ ಅದು ಇಂದಿನ ನೇಮಕಾತಿಯಲ್ಲಿ ಉಳಿದಿರುವಂಥ ಒಂದು ಪೋಸ್ಟ್ಗಳಾಗಿರ್ತವೆ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ನೋಡುವಂಥ ಎಲ್ಲರೂ ಕೂಡ, ಯಾರು ಎಲ್ಲ ಶಿಕ್ಷಕರಾಗಬೇಕಂತ ಕನಸು ಗೊತ್ತಿರ್ತಾರೆ, ನೋಡ್ತಿರ್ತಾರೆ ಈ ವಿಡಿಯೋನ, ಅವರೆಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೇ. ಮತ್ತು ಈ ಬೇರೆ ಬೇರೆ ವಿಚಾರಗಳಿಗಾಗಿ, ನೇಮಕಾತಿ ವಿಚಾರ ಆಗಿರ್ಬೋದು, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೇನೆ. ಇವತ್ತಿನ ಒಂದು ದೈಹಿಕ ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತಾಡೋಣ. ಇದರಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ನಮಗೆ ನಾನ್ ಕರ್ನಾಟಕದಲ್ಲಿ, ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಏನಂತೇಳಿ ಅದರಲ್ಲಿ 80 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. 88 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಇದೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ 33 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ನಮಗೊಂದು ಇದೊಂದು ಹಬ್ಬ ರೀತಿ ಅಂತಲೇ ಹೇಳ್ಬೋದು. ಇದು ಮುಖ್ಯವಾಗಿ KEಯಲ್ಲಿ KE ಪ್ರಾಧಿಕಾರದಿಂದ, KE ಅಂತ ಕರಿತೀವಿ ನಾವು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ನಡೀತಾ ಇರ್ತಕ್ಕಂಥ ಒಂದು ನೇಮಕಾತಿ ಅಂತಲೂ ಹೇಳ್ಬೋದು. ಇದು ಮುಖ್ಯವಾಗಿ ಹಲವಾರು ರೀತಿಯ ವಸತಿ ಶಿಕ್ಷಣ ಸಂಸ್ಥೆಗಳಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಆಗಿರ್ಬೋದು, ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳಲ್ಲಿ ಕೂಡ ಕನ್ಫರ್ಮ್ ಆಗಿದೆ. ಮತ್ತು ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಕೂಡ ದೈಹಿಕ ಶಿಕ್ಷಕರಾಗಿರ್ಬೋದು, ಮತ್ತು ಇನ್ನುಳಿದ ರೀತಿಯ ಭಾಷಾ ಶಿಕ್ಷಕರು, ಅದರಲ್ಲಿ ವಿಶೇಷವಾಗಿ ಕನ್ನಡ ಶಿಕ್ಷಕರು, ಹಿಂದಿ, ಇಂಗ್ಲೀಷು, ಮತ್ತು ವಿಷಯ ಶಿಕ್ಷಕರಾಗಿ ಮ್ಯಾಥಮೆಟಿಕ್ಸು, ಸೈನ್ಸ್, ಸೋಷಿಯಲ್ ಸೈನ್ಸು, ಫಿಸಿಕಲ್ ಎಜುಕೇಷನು, ಕಂಪ್ಯೂಟರ್ ಸೈನ್ಸು, ಕಲಾ ವಿಭಾಗದಲ್ಲಿ ಕೂಡ ಭಾಳಷ್ಟು ಕೊರಗಿತ್ತು. ಭಾಳಷ್ಟು ನಮ್ಮ ಥರನೇ, ಅದೇನು ಫಿಸಿಕಲ್ ಡೈರೆಕ್ಟರ್ ಥರನೇ ನಮಗೂ ಕೊರಗೆ ಇರುತ್ತೆ, ಅವ್ರಿಗೆ ಕೂಡ ಕೊರಗು ಆ ರೀತಿಯೇ ಇತ್ತು, ಕಾಲ್ಫಾರ್ಮ್ ಆಗಿಲ್ಲ ಅಂತೇಳಿ. ಕಲಾ ವಿಭಾಗದಲ್ಲೂ ಕೂಡ ಚಿತ್ರಕಲೆ ಆಗಿರ್ಬೋದು, ಕ್ರಾಫ್ಟ್ ಆಗಿರ್ಬೋದು, ಇದರಲ್ಲಿ ಕಾಲ್ಫಾರ್ಮ್ ಆಗಿದ್ದಾವೆ. ಇದಕ್ಕೆ ಅಪ್ಲೈ ಮಾಡುವಂಥ ದಿನಾಂಕ ಎಲ್ಲ ನಮಗೆ ನಾವು ಮುಂದಿನವಾಗಿ ತಿಳ್ಕೊಳ್ಳೋಣ. ಈಗ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವಂತಹ ಏನು ಶಾಲೆಗಳು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಈಗಾಗಲೇ ಹೇಳ್ದಂಗೆ ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಗ್ರೂಪ್ಗಳ ಸಿ-ವೃಂದದ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದೆ ಸರ್ಕಾರ ಅಂತ ಹೇಳ್ಬೋದು. ಈ ಒಂದು ಕರ್ನಾಟಕದಲ್ಲಿ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಹೇಳ್ದಂಗೆ ಸುಮಾರು ಕಲ್ಯಾಣ ಕರ್ನಾಟಕದಲ್ಲಿ 320 ಪೋಸ್ಟ್ಗಳು, ಅದೇ ರೀತಿಯಾಗಿ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 767 ಪೋಸ್ಟ್ಗಳು, ಟೋಟಲ್ ಟೀಚರ್ಸ್ ಪೋಸ್ಟ್ಗಳು. ಆ ಪೋಸ್ಟ್ಗಳಲ್ಲಿ ನಮ್ಮ ಒಂದು ಫಿಸಿಕಲ್ ಟೀಚರ್, ಅಂದರೆ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳೋದು 114 ಪೋಸ್ಟ್ಗಳಿಗೆ. ಎಷ್ಟು? 114 ಪೋಸ್ಟ್ಗಳಲ್ಲಿ. ಅದರಲ್ಲಿ ನಾವು ನಾನ್ ಕಲ್ಯಾಣ ಕರ್ನಾಟಕ ಹೇಳ್ತೀವಿ. ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 88 ಪೋಸ್ಟ್ಗಳು, 33 ಪೋಸ್ಟ್ಗಳು KK ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ನೀಡಲಾಗಿದೆ. ಟೋಟಲ್ 114 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ.
ವಿದ್ಯಾರ್ಥಿ ಏನಪ್ಪ ಈ ಒಂದು ದೈಹಿಕ ಶಿಕ್ಷಣ ಶಿಕ್ಷಕ ನೇಮಕಾತಿಯಾಗಿ ವಿದ್ಯಾರ್ಹತೆ ಏನಿರಬೇಕು ಅನ್ನೋದಾದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಅಂದರೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಮೊದಲನೇದಾಗಿ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು. ಅದೇ ರೀತಿಯಾಗಿ ಮಾನ್ಯತೆ ಪಡೆದ ಏನು ವಿಶ್ವವಿದ್ಯಾಲಯದಿಂದ ದೈಹಿಕ ಶಿಕ್ಷಣದಲ್ಲಿ ಒಂದು ಡಿಗ್ರಿನ ಪಡೆದಿರಬೇಕು ಅಂತ ಹೇಳ್ತಾರೆ. ಅಂದರೆ BPEd ಆಗಿರಬೇಕು. BPEd ಆಗಿರೋರು ಬರಿಬೋದು, ಅದೇ ರೀತಿಯಾಗಿ MPEd ಆಗಿರೋರು ಬರಿಬೋದು ಅಂತ. ಒಟ್ಟಿನಲ್ಲಿ ಕನಿಷ್ಠ ಏನು ವಿದ್ಯಾರ್ಥಿ ಇರಬೇಕಂದ್ರೆ BPEd ಇರಬೇಕು, ಡಿಗ್ರಿ ಆಗಿರಬೇಕು ಪ್ಲಸ್ BPEd ಆಗಿರಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಯು ಸ್ನಾತಕ ಪದವಿ ಮತ್ತು ಪದವಿ ಪೂರ್ವ ಕೋರ್ಸ್ಗಳ ನಂತರ SLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು. ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳಲಾಗುತ್ತದೆ. ವಿದ್ಯಾರ್ಹತೆ ಬಗ್ಗೆ ಮಾತಾಡಿದರೆ ಮೊದಲನೇದಾಗಿ ಡಿಗ್ರಿನ ಪಡ್ಕೊಂಡಿರಬೇಕು, ಅದನಂತರ BPEd ಕಂಪ್ಲೀಟ್ ಮಾಡಿರಬೇಕು. BPEd ಅದಕ್ಕಿಂತ ಜಾಸ್ತಿನೂ ಮಾಡಿರ್ಬೋದು. BPEd ಅಥವಾ MPEd ನೀವು ಏನು MPhil ಆ ಥರ ಏನು ಮಾಡ್ಬೋದು. ಒಟ್ಟಿನಲ್ಲಿ ಫಿಸಿಕಲ್ ಟೀಚರ್ಗೆ ಏನು ಅರ್ಹತೆ ಬೇಕು, ಒಟ್ಟಿನಲ್ಲಿ ಡಿಗ್ರಿ ಆಗಿರಬೇಕು, BPEd ಆಗಿರಬೇಕು, ಮತ್ತು SLC ಅಥವಾ ನೀವು ಯಾವುದರ ಒಂದು ಡಿಗ್ರಿ ವಿಭಾಗದಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಿರಬೇಕು ಅಂತ ಹೇಳ್ತಾರೆ. ಪತ್ರಿಕೆ 1ರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪತ್ರಿಕೆ 1 ಈ ಪತ್ರಿಕೆ ಬಗ್ಗೆ ಮಾತಾಡಿದ್ರೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಬರ್ತದ್ರಲ್ಲಿ. ಅಂದರೆ ಒಂದು ಪತ್ರಿಕೆಯಲ್ಲಿ ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ, ಇದರಲ್ಲಿ ಸಾಮಾನ್ಯ ಜ್ಞಾನ ಅಂತ ಹೇಳ್ತೀವಿ. ಏನು ಸಾಮಾನ್ಯ ಜ್ಞಾನ, ಇದರಲ್ಲಿ ಬೇಕಾದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಇರುತ್ತದೆ. ಸಾಮಾನ್ಯ ಜ್ಞಾನ ಅಂತಿದೆ. ಸಾಮಾನ್ಯ ಜ್ಞಾನ B ವಿಷಯಗಳಲ್ಲಿ ಭೌಗೋಳಶಾಸ್ತ್ರ ವಿಷಯಗಳು, ಸಾಮಾನ್ಯ ಜ್ಞಾನ ಶಾಸ್ತ್ರಗಳು, ಆಮೇಲೆ ಭಾರತೀಯ ಸಾಮಾಜಿಕ ಸಂಬಂಧಪಟ್ಟಂಥ ಬೆಳವಣಿಗೆ ಇತಿಹಾಸ ವಿಷಯಗಳು, ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ, ಭಾರತ ಸಂವಿಧಾನ, ಸಾರ್ವಜನಿಕ ಆಡಳಿತ ಬಗ್ಗೆ ಇರ್ತದೆ. ಮೆಂಟಲ್ ಎಬಿಲಿಟಿ ಇರ್ತದೆ. SLC ಮಟ್ಟದ್ದು ಅಂತ ಹೇಳಿದರೆ SLC ಮಟ್ಟದ್ದು ಮೆಂಟಲ್ ಎಬಿಲಿಟಿ ಇರ್ತವೆ. ಅದಾದ ನಂತರ ಸಾಂಸ್ಕೃತಿಕ ಬಗ್ಗೆ ಇರ್ತದೆ, ಭೌಗೋಳಿಕ ಬಗ್ಗೆ ಇರ್ತದೆ, ಭೂಸುಧಾರಣೆ ಬಗ್ಗೆ ಇರ್ತವೆ. ಸೊ ಇಂಥರ ಎಲ್ಲ ಒಂದು ಇದೇನು ಮತ್ತು ಪಂಚಾಯತ್ ಬಗ್ಗೆಯೂ ಇದರಲ್ಲಿ ಕೇಳಬಹುದು. ಸೊ ಇದರಲ್ಲೆಲ್ಲ ಟೋಟಲಾಗಿ ಹೇಳ್ಬೇಕಂದ್ರೆ ಜನರಲ್ GK ಪೇಪರ್ ಅಂತ ಹೇಳ್ಬೋದು. ಇದನ್ನು GK ಪೇಪರ್ ಅಂತ ಹೇಳ್ಬೋದು. ಸೊ ಇದು ಕೂಡ ನಮಗೆ ಇರುತ್ತೆ. ನೆಕ್ಸ್ಟು ಪತ್ರಿಕೆ 2 ಬಗ್ಗೆ ಮಾತಾಡಿದ್ರೆ ಫಸ್ಟಿಗೆ ಒಂದು ನಿರ್ದಿಷ್ಟ ಅಂದರೆ ನಾವು ಫಿಸಿಕಲ್ ಟೀಚರ್ ಆಗಿರೋದ್ರಿಂದ ನಮಗೆ ಫಿಸಿಕಲ್ ಟೀಚರ್ಗೆ ನಿರ್ದಿಷ್ಟ ಒಂದು ಪತ್ರಿಕೆಯನ್ನು ಕೂಡ ಒಂದು ಸ್ಪೆಸಿಫಿಕ್ ಪೇಪರ್ ಅಂತ ಕೂಡ ಇಟ್ಟಿರ್ತಾರೆ. ಅದು ವಿಷಯವಾರ ಅಂದರೆ ನಮಗೆ ಈಗ ಕನ್ನಡವರಿಗೆ ಕನ್ನಡ ಸಂಬಂಧಪಟ್ಟಿರ್ತದೆ, ಮ್ಯಾಥ್ಸ್ ಅವರಿಗೆ ಮ್ಯಾಥ್ಸ್ ಸಂಬಂಧಪಟ್ಟಿರ್ತದೆ, ಒಂದು ನಿರ್ದಿಷ್ಟ ಅಂತ. ಸೊ ನಮಗೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರೋದ್ರಿಂದ ನಮಗೆ ಫಿಸಿಕಲ್ ಎಜುಕೇಷನ್ ಬಗ್ಗೆ ಏನು ಅನ್ನೋದು ಆ ಒಂದು ಪೇಪರ್ದಲ್ಲಿ ನಾವು ಬರೀಬೇಕಾಗ್ತದೆ, ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗ್ತದೆ. ಅದಾದ ನಂತರ ಟೋಟಲ್ ಆಗಿ ಒಂದು ಪತ್ರಿಕೆ ಏನಿದೆ ಅದರಲ್ಲಿ 100 ಅಂದರೆ ಪೇಪರ್ 1 ಕೂಡ 100 ಮಾರ್ಕ್ಸ್ ಇರ್ತವೆ. ಸೊ 100 ಅಂಕಗಳಿಗೆ. ಮತ್ತು ಋಣಾತ್ಮಕ ಅಂದರೆ ನಾವು ಏನಾದರೂ ಒಂದು ಆನ್ಸರ್ ತಪ್ಪು ಬರೆದಿವೆ ಅಂದರೆ ಅಲ್ಲಿ 0.25 ಅಂಕಗಳನ್ನ ಕಟ್ ಮಾಡ್ತಂದರೆ 4 ತಪ್ಪು ಬರೆದು ಅಂದರೆ 1 ಮಾರ್ಕ್ ಹೋದಂಗೆ ನಮ್ಮದು. ಅರ್ಥ ಆಯ್ತಾ? 4 ತಪ್ಪು ಆನ್ಸರ್ ಕೊಟ್ವಿ ಅಂತಂದರೆ 1 ಮಾರ್ಕ್ ಹೋದಂಗೆ. ಸಮಯ ನಮಗೆ ಪರೀಕ್ಷೆ ಬರಲಿಕ್ಕೆ 2 ಗಂಟೆ ಇರ್ತದೆ. ಓಕೆ, 100 ಮಾರ್ಕ್ಸು ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಇರ್ತವೆ. 100 ಮಾರ್ಕ್ಸ್ ಓಕೆನಾ, 100 ಮಾರ್ಕ್ಸು 100 ಕ್ವಶನ್ಸು. ಮತ್ತು ಅದರಲ್ಲಿ ನೆಗೆಟಿವ್ ಏನಿದೆ, ನೆಗೆಟಿವ್ನೂ ಇದೆ. ನೆಗೆಟಿವ್ ಎಷ್ಟಿದೆ? 2.5. ಅಂದರೆ 4 ನಾವು ಏನು ತಪ್ಪು ಮಾಡಿದ್ವಿ ಅಂದರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಹಾಗಾಗಿ ಪೇಪರ್ 1ನಲ್ಲಿ ಸೇಮ್ ನಿಮಗೆ ಇದೇ ರೀತಿಯಾಗಿರ್ತದೆ. ಪೇಪರ್ 1, 2 ಸೇಮ್ ಇರುತ್ತೆ. ಈಚ್ ಕ್ವಶನ್ ಪೇಪರ್ 100 ಅಂಕಗಳಿಗೆ ಇರ್ತದೆ. ಆಯ್ತಾನಾ? 100 ಪ್ರಶ್ನೆ ಇರ್ತವೆ, 100 ಅಂಕ ಇರ್ತವೆ. ಓಕೆ, ಡನ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಕನಿಷ್ಠ 30% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಅಂದರೆ ಪೇಪರ್ 1 ಏನಿದೆ, ಪೇಪರ್ 2 ಏನಿದೆ, ಇವೆರಡರಲ್ಲೇ ಮತ್ತು ಕಡ್ಡಾಯವಾಗಿ 30% ಅಂದರೆ 30% ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿ ಅರ್ಹತೆಗಾಗಿ ಕನಿಷ್ಠ 35%, ಕನಿಷ್ಠ 35% ಅಂದರೆ 35% ನಾವು ಅಲ್ಲಿ ಮಾರ್ಕ್ಸನ್ನು ಗಳಿಸಬೇಕು ಅನ್ನೋದು ಈ ಒಂದು ಮಾನದಂಡವಾಗಿದೆ. ಕಡ್ಡಾಯವಾಗಿದೆ ಕೂಡ, ಅದು ಕೂಡ ಕಡ್ಡಾಯ, ಮ್ಯಾಂಡೇಟರಿ, ಕಡ್ಡಾಯವಾಗಿದೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರು ಅಂತ ಹೇಳಲಾಗಿದೆ. ಸೊ ಪೇಪರ್ 1ನಲ್ಲಿ 35 ಮಾಡಬೇಕು, ಪೇಪರ್ 2 ಕೂಡ 35 ತೊಗೊಳ್ಳೇಬೇಕು. ಇವ್ರನ್ನ ನಾವು ಎಲಿಜಿಬಲ್ ಆಗಿ ತೊಗೋತೀವಿ ಅಂತ ಕೂಡ ಒಂದು ಕಡ್ಡಾಯವಾಗಿ ಇದೊಂದು ಸೂಚನೆ ಕೊಟ್ಟಿದೆ. ಮತ್ತು ಅರ್ಜಿ ಸಲ್ಲಿಸುವಾಗ ನಾವು ನೆನಪಿಟ್ಕೋಬೇಕಾದ ಒಂದು ಅಂಶಗಳು ಅಥವಾ ಪ್ರಮಾಣ ಪತ್ರಗಳು ಏನೇ ಇರಬೇಕು ನಮ್ಮ ಜೊತೆ ನಾವು ಅಪ್ಲಿಕೇಶನ್ ಆಗ್ತೀವಿ ಅಂತಂದಮೇಲೆ, ಮೊದಲನೇದಾಗಿ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ಆಧಾರ್ ಕಾರ್ಡ್ ಬೇಕೇ ಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಎಲ್ಲ ವಿಷಯಗಳ ಸೆಮಿಸ್ಟರ್ ಅಂಕಪಟ್ಟಿಗಳು ಮತ್ತು ಘಟಿಕೋತ್ಸವದ ಪ್ರಮಾಣಪತ್ರವನ್ನು PDCಯನ್ನು ಪಡ್ಕೊಂಡಿರ್ಬೇಕಂದ್ರೆ ಏನಿದೆ ಲಾಸ್ಟ್ ಡೇಟ್ ಏನಿದೆ ಈ ಎಕ್ಸಾಮ್ಗಳಿಗೆ ಈ ಅಪ್ಲಿಕೇಶನ್ ಸಲ್ಲಿಸಬೇಕಂತ ಏನು ಲಾಸ್ಟ್ ಡೇಟ್ ಏನಿದೆ, ಆ ಲಾಸ್ಟ್ ಡೇಟ್ ಒಳಗಡೆ ಎಲ್ಲ ರೀತಿಯ ನಮ್ಮದು ಡಿಗ್ರಿ ಆಗಿರ್ಬೋದು, BPEd ಆಗಿರ್ಬೋದು, ಏನು ನಾವು ಡಿಗ್ರಿ ಪಾಸ್ಔಟ್ ಆಗಿರ್ತಕ್ಕಂಥ ಪಾಸ್ಔಟ್ PDC ಏನಿದಾವೆಲ್ಲ ಅಂಥವೆಲ್ಲ ಪ್ರಮಾಣ ಪತ್ರಗಳನ್ನ ಸರ್ಟಿಫಿಕೇಟ್ಗಳನ್ನ ಪಡೆದುಕೊಂಡಿರಬೇಕು ಅಂತ ಹೇಳ್ತಾರೆ.
ಮೂರನೇದಾಗಿರ್ತಕ್ಕಂಥ ಜನ್ಮದಿನಕ್ಕೂ ನಮೂದಿಸಿರುವ SLC ಅಥವಾ ತತ್ಸಮ ಪರೀಕ್ಷೆಯ ಪ್ರಮಾಣಪತ್ರ, ಶಾಲಾ ವರ್ಗಾವಣೆ ಜನ್ಮ ತೋರಿಸುವಂಥ ಸಂಚ ಅಂದರೆ ಡೇಟ್ ಆಫ್ ಬರ್ತ್ ಯಾವುದು ಸೂಚಿಸ್ತದೆ, ಡೇಟ್ ಆಫ್ ಬರ್ತ್ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಜನ್ಮ ದಿನಾಂಕವನ್ನು ಸೂಚಿಸುವಂಥ ಒಂದು ತೋರಿಸುವಂಥ ಒಂದು ಸರ್ಟಿಫಿಕೇಟ್ ಇಟ್ಕೊಳ್ಳಿ ಅಂತ ಹೇಳಲಾಗ್ತದೆ. ಅಂದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಎಲ್ಲ ಸೆಮಿಸ್ಟ್ರ್ಗಳ ತಕ್ಕ ಡಿಗ್ರಿ ಆಗಿರ್ಬೋದು, BPED ಆಗಿರ್ಬೋದು, ಸೊ ಎಲ್ಲ ಸೆಮಿಸ್ಟ್ರ್ಗಳದ್ದು ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದಾದಮೇಲೆ ಪಾಸಿಂಗ್ ಸರ್ಟಿಫಿಕೇಟ್ ಇರಬೇಕು. ಎಲ್ಲ ಕೂಡ ಲಾಸ್ಟ್ ಡೇಟ್ ಒಳಗಡೆ ಪಡೆದುಕೊಂಡಿದ್ರೆ ಕೊನೆಯ ದಿನಾಂಕದ ಒಳಗಡೆ ಪಡೆದ ಅಂತ ಹೇಳಲಾಗಿದೆ. ಸೊ ನಾಲ್ಕನೇದು ಏನಪ್ಪ ಅಂದರೆ ಸೈನಿಕರು ಇರ್ತಾರೆ, ಅವ್ರು ಸೈನಿಕರು ಇರ್ತಾರೆ, ಅವರು ಮಾಡಬೇಕಾದ್ರೆ ಅಪ್ಲೈ ಮಾಡಬೇಕಾದ್ರೆ ಏನು ಸೈನಿಕರಾಗಿ ಸೇವೆ ಸಲ್ಲಿಸ್ತಾರೆ, BPED ಆಗಿರು MPED ಆಗಿರು ಕೂಡ ಸೈನಿಕರಾಗಿ ಸೇವೆ ಸಲ್ಲಿಸ್ತಾರೆ. ಅಂಥವರೆಲ್ಲ ಸೈನಿಕ ಸೇವೆಯಿಂದ ಬಿಡುಗಡೆ ಪ್ರಮಾಣಪತ್ರ ಪಡ್ಕೊಂಡಿರಬೇಕು. ಅದಾದ ನಂತರ ಪರಿಶಿಷ್ಟ ಜಾತಿ, SC ST ವರ್ಗದವರು, ಪ್ರವರ್ಗದವರು, ಪ್ರವರ್ಗ 2A ಇವೇನಿದ್ದಾವೆ. ಸೊ ಜಾತಿ ಮೀಸಲಾತಿ ಜಾತಿ ಮೀಸಲಾತಿ ಕೋರಿದ್ದಲ್ಲಿ ಅಂದರೆ ನಾವು ಏನು ಮೀಸಲಾತಿ ಏನು ಕೊಡ್ತೀವಿ, ಕ್ಯಾಸ್ಟ್ ಇನ್ಕಮ್ ರೆಡಿ ಇಟ್ಕೊಂಡಿರಬೇಕು ಅಂತ ಅರ್ಥ. ನಾವು ಜಾತಿ ಮೀಸಲಾತಿಯನ್ನು ಕೋರಿದ್ದಲ್ಲಿ ಇವೆಲ್ಲ ಇಟ್ಕೊಂಡಿರ್ಬೇಕು. ಈಗ ನಾವು ಪರಿಶಿಷ್ಟ ಜಾತಿಯವರು ಸರ್ಟಿಫಿಕೇಟ್ ಕೊಡಬೇಕು, ಪರಿಶಿಷ್ಟ ಪಂಗಡದವರು, ಪ್ರವರ್ಗ 1, ಪ್ರವರ್ಗ 2A 2B ಇಂಥವ್ರು ಏನು ಜಾತಿ ಮೀಸಲಾತಿ ಕೋರಿರ್ತೀವಲ್ಲ, ಸೊ ಅವರೆಲ್ಲ ಜಾತಿ ಪ್ರಮಾಣ ಪತ್ರವನ್ನು ರೆಡಿ ಮಾಡಿಟ್ಕೊಂಡು ಅದು ಕೂಡ ಲಾಸ್ಟ್ ಡೇಟ್ ಒಳಗೆ ಇಟ್ಕೊಂಡಿರ್ಬೇಕು. ಏನು ಈ ಒಂದು ಅಪ್ಲಿಕೇಶನ್ ಏನೋ ಆಗ್ತಿದ್ದೀವಲ್ಲ, ಇದರ ಲಾಸ್ಟ್ ಡೇಟ್ ಒಳಗಡೆ ನಾವು ರೆಡಿ ಮಾಡಿಟ್ಕೊಂಡಿರ್ಬೇಕು. ಗ್ರಾಮೀಣ ಮೀಸಲಾತಿ ಪದ್ಧತಿ ನಮೂನೆ 1ರಲ್ಲಿ ಅಥವಾ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಬರ್ತದೆ. ಅಂದರೆ ನಾವೇನು ರೂರಲ್ ಅಂತ ಮೀಸಲಾತಿ ಕೋರಿರ್ತೀವಲ್ಲ, ಅವರು ಕೂಡ ಲಾಸ್ಟ್ ಡೇಟ್ ಒಳಗಡೆ ಈ ಒಂದು ರೂರಲ್ ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು ಅಂತ ಹೇಳಲಾಗ್ತದೆ. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣಪತ್ರನು ಅಂದರೆ ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಕೋರಿದಾದರೆ ಕನ್ನಡ ಮಾಧ್ಯಮದ ಒಂದು ಪ್ರಮಾಣಪತ್ರವನ್ನು ಪಡ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅದು ಕೂಡ ಲಾಸ್ಟ್ ಡೇಟ್ ಒಳಗಾಗಿ. ಅದಂತರ ಏನಾದರೂ ನೀವು ಟ್ರಾನ್ಸ್ಜೆಂಡರ್ ಆಗಿದ್ದರೆ ನೀವು ಕೂಡ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಒಂದು ಪ್ರಮಾಣಪತ್ರನ ಪಡ್ಕೊಂಡಿರಬೇಕು. ಅಂದರೆ ನೀವು ಅದರಲ್ಲಿ ಮೀಸಲಾತಿ ಕೋರಿದ್ದಾದರೆ, ನಾನು ತೃತೀಯ ಲಿಂಗಿದ್ದೀನಿ, ಹಂಗಾಗಿ ನನಗೆ ಮೀಸಲಾತಿ ಬೇಕು ಅಂತ ಹೇಳಿದರೆ, ನೀವೇನೋ ಅಪ್ಲೈ ಮಾಡೋದಾದರೆ, ಸೊ ನೀವು ಕೂಡ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಓಕೆನಾ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೀವಿ. ಅಂದರೆ DC ಅವರಿಂದ. ಮ್ಯಾಜಿಸ್ಟ್ರೇಟಲ್ಲಿ 2 ವಿಧ ಇದ್ದಾವೆ. ಒಂದು ಕಾನೂನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತಿದೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಒಂದು ಜುಡಿಷಿಯಲ್ ಇನ್ನೊಂದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಅಂದರೆ ನ್ಯಾಯಾಂಗಿಕವಾಗಿರ್ತದೆ, ಒಂದು ಆಡಳಿತ ಬಗ್ಗೆ ಮ್ಯಾಜಿಸ್ಟ್ರೇಟ್ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಹೇಳಿದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್, ಸೊ ನಾವು ಆಡಳಿತದವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ವತಿಯಿಂದ DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಇವರುಗಳಿಂದ ನೀವು ತೃತೀಯ ಲಿಂಗದ ಪ್ರಮಾಣಪತ್ರನ ಪಡ್ಕೊಂಡಿರಬೇಕು. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಕ್ಷೇಪಣಾ ಪತ್ರ ಪಡೆದು ನೇಮಕಾತಿ ಪ್ರಾಧಿಕಾರ ಸಲ್ಲಿಸಬೇಕು. ಅಂದರೆ ಸೇವೆಯಲ್ಲಿ ಯಾರಿದ್ದರೆ ಅವರು ನೋ ಅಬ್ಜೆಕ್ಷನ್ ಫಾರ್ಮನ್ನು ಕೊಡಬೇಕಾಗುತ್ತೆ ಅಂತ ಕೂಡ ಈ ಒಂದು ಸೂಚನೆಗಳಲ್ಲಿ ತಿಳಿಸಲಾಗಿದೆ. ಸೊ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಲ್ಲಿ ಇರ್ತಪ್ಪ ಅಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ಏನಿದೆ, ಸೊ cet.online.karnataka.org ಇದರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಹೇಳಲಾಗ್ತದೆ. ಈ ಮೂಲಕ ಆನ್ಲೈನ್ ಮುಖಾಂತರ ಅರ್ಜಿನ ಭರ್ತಿ ಮಾಡಬೇಕು ಅಂತ ಹೇಳಿದ್ರೆ. ಓಕೆ, ಲಾಸ್ಟ್ ಡೇಟು, ಕೊನೆಯ ಡೇಟು ಯಾವಾಗಿದೆ, ಸ್ಟಾರ್ಟಿಂಗ್ ಡೇಟ್ ಯಾವಾಗ ಅಂತ ತಿಳ್ಕೊಳ್ಳೋದ್ರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 15, ನೆನ್ಪಿಟ್ಕೊಳ್ರಿ ಚೆನ್ನಾಗಿ, 15/7 ಜುಲೈ 15ರಿಂದ ಸ್ಟಾರ್ಟ್ ಆಗುತ್ತೆ. ಜುಲೈ 15ರಿಂದ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಜುಲೈ 15ರಿಂದ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮುಖಾಂತರ ಕೊನೆಯ ದಿನಾಂಕ 13/8 ಅಂದರೆ ಆಗಸ್ಟ್ 13 ಲಾಸ್ಟ್ ಡೇಟ್ ಇದೆ, ಓಕೆನಾ. ಶುಲ್ಕವನ್ನು ಪಾವತಿ ಅಂದರೆ ಹಣವನ್ನು ಕಟ್ಟಲಿಕ್ಕೆ 14 ಆಗಸ್ಟ್, ಓಕೆ. ಡೇಟ್ ನೆನ್ಪಿಟ್ಕೊಳ್ಳಿ ಎಲ್ಲರೂ. ಯಾಕಂದರೆ ಸ್ಕ್ರೀನ್ಶಾಟ್ ತೊಗೊಬೋದು ನೀವು, ನಾನೆಲ್ಲ ಹರಿಸ್ಬಿಡ್ತೀನಿ. ಓಕೆ, ಈಗ ನೋಡಿ, ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 15 ಜುಲೈ 15, ಓಕೆನಾ. ಜುಲೈ 15, ಕೊನೆಯ ದಿನಾಂಕ ಆಗಸ್ಟ್ 13, ಓಕೆ. ಅಮೌಂಟ್ ಪೇ ಮಾಡೋಕ್ಕೆ ಆಗಸ್ಟ್ 14, ಓಕೆನಾ. ಆಗಸ್ಟ್ 14 ಲಾಸ್ಟ್ ಡೇಟ್ ಆಗಿರುತ್ತದೆ. ಶುಲ್ಕ, ಓಕೆ. ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆ ಅಂದರೆ ಇದೆ, ಹೌದು. ಎಷ್ಟಪ್ಪ ಅಂದರೆ, ಏನು ನಾವು ಪ್ರವರ್ಗಗಳು ಮತ್ತು ಸಾಮಾನ್ಯದವರಿಗೆ ಜನರಲ್ ಮತ್ತು ಕ್ಯಾಟಗರಿ ವೈಸ್ ಕೊಡಬೇಕಾದ್ರೆ, ಸಾಮಾನ್ಯ ವರ್ಗದವರು ಮತ್ತು ಪ್ರವರ್ಗಗಳಿಗೆ 2A 2B 2A ನಾವೇನು ಹೇಳ್ತಿದ್ವಿ, ಸೆಕೆಂಡ್ B ಥರ್ಡ್ B ಅಂತ ಹೇಳ್ತೀವಿ. ಅವರೆಲ್ಲರೂ ಕೂಡ 750 ರೂಪಾಯಿನ ಕಟ್ಟಬೇಕಾಗ್ತದೆ. ಶುಲ್ಕ ಫೀಸು ಇರ್ತದೆ. ಸೊ 500 ರೂಪಾಯಿ ಅರ್ಜಿ ಶುಲ್ಕ, ಒಂದು 250
ಪ್ರಕ್ರಿಯೆ ಶುಲ್ಕ ಅಂತ ಇದೆ. ಸೊ ಹಾಗಾಗಿ 750 ರೂಪಾಯಿ ಜನರಲ್ ಮತ್ತು ಕ್ಯಾಟಗರಿ ವೈಸ್ಗೆ. ಮತ್ತು SC ST ಎಷ್ಟಿದೆ ಮತ್ತು ತೃತೀಯಲಿಂಗ ಎಷ್ಟಿದೆ ಅಂದರೆ 500 ರೂಪಾಯಿಗಳಿದೆ. ಸೊ 500 ರೂಪಾಯಿಗಳಿಗೆ ಅವ್ರಿಗಿದೆ. ಅದರಲ್ಲಿ ಅರ್ಜಿ ಶುಲ್ಕ 250, ಪ್ರತಿಕ್ರಿಯೆದು 250 ರೂಪಾಯಿ ಇದೆ. ಮತ್ತು ವಿಕಲಚೇತನ ಏನು ನಾವು ಅಂಗವಿಕಲರು ಅಂತ ಹೇಳ್ತೀವಿ, ವಿಶೇಷ ಚೇತನರು ಅಂತ ಹೇಳ್ಬೇಕು ಅವ್ರಿಗೆ. ಆ್ಯಕ್ಚುಲಿ ವಿಶೇಷ ಚೇತನರಿಗೆ ಏನಿದೆಪ್ಪ ಅಂದರೆ 250 ರೂಪಾಯಿ ಇದೆ. ಅವ್ರಿಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಶುಲ್ಕ ಇರೋದಿಲ್ಲ. ಪಾವತಿ ಶುಲ್ಕವನ್ನು ಹಿಂದಿರಿಸಲಾಗುವುದು. ಇದೊಂದು ನೆನಪಿಟ್ಕೊಳ್ರಿ. ಮತ್ತೆ ಒಂದು ಸಲ ಪೇ ಮಾಡಿದ್ರೆ ಮತ್ತೆ ನಮ್ಮ ಅಮೌಂಟ್ ವಾಪಸ್ ಬರೋಂಗಿಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ಈ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ಬೋದು ಮತ್ತು ಬೇರೆ ಶಿಕ್ಷಕರಿಗೆ ಆಯ್ಕೆ ಆದರೆ ನಿಮ್ಮದೇನೋ ದೇವರು ಒಂದು ಒಳ್ಳೆಯ ಕೃಪೆಯಿಂದ ನಿಮ್ಮದೊಂದು ಲಕ್ಕು, ನಿಮ್ಮೊಂದು ಶ್ರಮ ಎಲ್ಲ ಕೂಡಿ ಬಂದರೆ, ನೀವು ಒಂದು ವೇಳೆ ಟೀಚರ್ ಆದರೆ ನಿಮಗೆ ಅದರಿಂದ ನಿಮಗೆ ಎಷ್ಟು ಸ್ಯಾಲ್ರಿ ಬರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ 2024ರ ಪರಿಶಿಷ್ಟ ರಾಜ್ಯ ವೇತನ ಶ್ರೇಣಿ ಪ್ರಕಾರ 54,775 ರೂಯಿಂದ 99,400 ರೂಪಾಯಿವರೆಗೆ ನಿಮಗೆ ವೇತನ ಬರುವಂಥ ಸಾಧ್ಯತೆಗಳಿರ್ತದೆ. ಸೊ ಇದೆಲ್ಲ ಪೀಕ್ ಅಮೌಂಟ್ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ 54,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ವೇತನ ಅಂತ ಹೇಳ್ಬೋದು. ಯಾರು ಟೀಚರ್ಸ್ ಆಗ್ತಾರೆ ಅದೇ ಹೇಳಿದ್ರಲ್ಲ, ನಿಮ್ಮ ಒಂದು ಪರಿಶ್ರಮ ಮತ್ತು ಒಂದು ಪರಿಶ್ರಮ ಮತ್ತು ಲಕ್ ಕೂಡ್ಕೊಂಡು ನೀವೇನಾದರೂ ಟೀಚರ್ ಆದ್ರಿ ಅಂತಂದರೆ, ಅಪಾಯಿಂಟ್ಮೆಂಟ್ ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ 54,000 ರೂಪಾಯಿಗಳಿಂದ ಕೊನೆಯದಾಗಿ ಎಷ್ಟರವರೆಗೆ ಬರ್ಬೋದು ನಿಮ್ಗೆ ಅಂದರೆ 99,400ವರೆಗೆ ನಿಮಗೆ ವೇತನ ಬರುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂದರೆ ಯಾವ ಪುಸ್ತಕವನ್ನು ಓದಬೇಕು ಎಂಬುದನ್ನು ತಿಳ್ಕೊಳ್ತೀವಿ. ಹಾಗಾಗಿ ಸದಾ ನಮ್ಮ ಚಾನಲ್ ಜೊತೆ ಸಂಪರ್ಕದಿಂದಿರಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಮಾಡಿಕೊಂಡ್ರೆ ನಾವೇನೋ ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಇದೆಲ್ಲರೂ ಗೊತ್ತಿರೋ ವಿಚಾರ. ಹಾಗಾಗಿ ನಿಮ್ಮ ಒಂದು ಸಬ್ಸ್ಕ್ರೈಬರ್, ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ಉತ್ಸಾಹ ಬರುತ್ತೆ ಇಂಥ ವಿಡಿಯೋಗಳನ್ನ ಮಾಡೋಕ್ಕೆ. ಸೊ ನಾನು ಕಲಿತಂಥ ಒಂದು 2 ಅಕ್ಷರವನ್ನು ಈ ಒಂದು ವಿಡಿಯೋ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ.